ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಕೊಲೆ ಮಂಗಳೂರಿನಲ್ಲಿ ಕಲ್ಲು ತೂರಾಟ ಖಾಸಗಿ ಬಸ್ಗೆ ಕಲ್ಲು ತೂರಿಸಿದಂತಹ ಕಿಡಿಗೇಡಿಗಳು ಯೂನಿವರ್ಸಿಟಿ ಕಾಲೇಜಿನ ಬಳಿ ಕಲ್ಲು ತೂರಾಟ ನಡೀತಾ ಇದೆ. ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಕೊಲೆ ಮಂಗಳೂರಿನಲ್ಲಿ ಕಲ್ಲು ತೂರಾಟ ಖಾಸಗಿ ಬಸ್ಗೆ ಕಲ್ಲು ತೂರಿದಂತಹ ಕಿಡಿಗೇಡಿಗಳು ಯೂನಿವರ್ಸಿಟಿ ಕಾಲೇಜು ಬಳಿ ಕಲ್ಲು ತೂರಾಟ ನಡೀತಾ ಇದೆ. ರೌಡಿ ಶೀಟರ್ ಕೊಲೆ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಬಂದ್ ಆಗಿದೆ. ವಾಹನಗಳ ಓಡಾಟ ಸಂಪೂರ್ಣ ಸ್ತಬ್ಧ, ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೇ 5ರವರೆಗೆ ನಿಷೇಧಾಜ್ಞೆ. ದಿಢೀರ್ ಬಂದ್ ಪರದಾಡಿದ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಫುಲ್ ಸ್ತಬ್ಧವಾಗಿದೆ. ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಕೊಲೆಯಾಗಿದ್ದು ನಿನ್ನೆ ಕೊಲೆಯಾಗಿದ್ದಾನೆ. ಈ ಒಂದು ಮಂಗಳೂರಿನಲ್ಲಿ ಕಲ್ಲು ತೂರಾಟ ನಡೀತಾ ಇದೆ. ಖಾಸಗಿ ಬಸ್ ಕಲ್ಲು ತೂರಾಟ ಕೂಡ ನಡೆಸಲಾಗ್ತಾ ಇದೆ. ಖಾಸಗಿ ಬಸ್ಗಳಿಗೆ ಕಲ್ಲನ್ನ ಎಸೆದಿದ್ದಾರೆ. ಈ ಒಂದು ಕಾರಣಕ್ಕಾಗಿ ದಕ್ಷಿಣ ಕನ್ನಡ ಫುಲ್ ಬಂದಲ್ಲಿದೆ. ಯೂನಿವರ್ಸಿಟಿ ಕಾಲೇಜಿನ ಬಳಿ ಕಲ್ಲು ತೂರಾಟ ನಡೆದಿದೆ. ಖಾಸಗಿ ಬಸ್ಗಳಿಗೆ ಕಲ್ಲನ್ನ ಹೊಡೆದಿದ್ದಾರೆ ಕಿಡಿಗೇಡಿಗಳು. ರೌಡಿ ಶೀಟರ್ ಕೊಲೆ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಫುಲ್ ಬಂದ್ ಆಗಿದೆ. ವಾಹನಗಳ ಓಡಾಟ ಕೂಡ ಸಂಪೂರ್ಣ ಸ್ತಬ್ಧವಾಗಿದೆ. ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದ್ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೇ 5ರವರೆಗೆ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿದೆ. ದಿಢೀರ್ ಬಂದಿಂದ ದಕ್ಷಿಣ ಕನ್ನಡದ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಒಂದು ಕೊಲೆ ದಕ್ಷಿಣ ಕನ್ನಡದಲ್ಲಿ ಯಾವುದೇ ಗಲಾಟೆ ಗೌಜಿಗೆ ಕಾರಣವಾಗಬಾರದು ಎನ್ನುವಂತಹ ನಿಟ್ಟಿನಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ದಕ್ಷಿಣ ಕನ್ನಡಕ್ಕೆ ಸುಹಾಸ್ ಶೆಟ್ಟಿ ಕೊಲೆ ಈ ವಿಚಾರವಾಗಿ ಯಾವುದೇ ದೊಂಬಿಗಳು ಗಲಾಟೆಗಳು ನಡೀಬಾರದು ಎನ್ನುವಂತಹ ಕಾರಣಕ್ಕಾಗಿ ಈ ರೀತಿ ಮಾಡಲಾಗಿದೆ. ಈ ರೀತಿ ಮಾಡಿರೋದ್ರಿಂದ ಜನಸಾಮಾನ್ಯರಿಗೆ ಇದು ಕಷ್ಟವಾಗುತ್ತೆ. ಮಂಗಳೂರಿನಲ್ಲಿ ಕಲ್ಲು ತೂರಾಟ ನಡೆಸಲಾಗಿದೆ. ಅದರಲ್ಲೂ ಕೂಡ ಖಾಸಗಿ ಬಸ್ಗಳಿಗೆ ಕಲ್ಲನ್ನ ಹಾಕಿದ್ದಾರೆ, ಕಲ್ಲು ಹೊಡೆದಿದ್ದಾರೆ. ಬಸ್ಸಿಗೆ, ಜನಸಾಮಾನ್ಯರು ಓಡಾಡುವಂತಹ ಬಸ್ಸಿಗೆ ಕಲ್ಲನ್ನು ಹಾಕಿದ್ದಾರೆ. ಗ್ಲಾಸ್ಗಳನ್ನ ಪುಡಿ ಮಾಡಿದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಯೂನಿವರ್ಸಿಟಿ ಕಾಲೇಜಿನ ಬಳಿ ಈ ಒಂದು ಘಟನೆ ನಡೆದಿದೆ. ರೌಡಿ ಶೀಟರ್ ಕೊಲೆ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಸಂಪೂರ್ಣವಾಗಿ ಬಂದಾಗಿದೆ. ವಾಹನಗಳ ಓಡಾಟ ಕೂಡ ಸಂಪೂರ್ಣ ಸ್ತಬ್ಧವಾಗಿದೆ. ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿವರೆಗಪ್ಪ ನಿಷೇಧಾಜ್ಞೆ ಅಂತಂದ್ರೆ ಮೇ 5ನೇ ತಾರೀಕಿನವರೆಗೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ದಿಢೀರ್ ಬಂದ್ ಮಾಡಿರೋ ಕಾರಣದಿಂದ ದಕ್ಷಿಣ ಕನ್ನಡದ ಜಿಲ್ಲೆಯ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಂಗಳೂರಿನಲ್ಲಿ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಕೊಲೆ ಮಂಗಳೂರಿನಲ್ಲಿ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಕೊಲೆ 5 ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ರೌಡಿ ಶೀಟರ್ ಸುಹಾಸ್ ಮಂಗಳೂರು ನಗರದಲ್ಲಿ 4 ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಈತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1 ಪ್ರಕರಣದಲ್ಲಿ ಆರೋಪಿ, ಬಜಪೆ ಠಾಣೆಯಲ್ಲಿ 3 ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ಈತ, ಬೆಳ್ತಂಗಡಿ ಠಾಣೆಯಲ್ಲಿ 1, ಸೂರತ್ಕಲ್ ಠಾಣೆಯಲ್ಲಿ 1 ಕೇಸ್,
ಬೆಳ್ತಂಗಡಿ ಠಾಣೆ ಪ್ರಕರಣದಲ್ಲಿ ಸುಹಾಸ್ ಶೆಟ್ಟಿಗೆ ಶಿಕ್ಷೆ ಕೂಡ ಬಜಪೆ ಠಾಣೆಯ ಒಂದು ಪ್ರಕರಣದಲ್ಲಿ ಖುಲಾಸೆ ಆಗಿತ್ತು. ಬಜಪೆ ಠಾಣೆಯ ಒಂದು, ಸೂರತ್ಕಲ್ ಠಾಣೆಯಲ್ಲಿ 2 ಪ್ರಕರಣಗಳು. ಈ ಆರೋಪಿಯಾಗಿದ್ದ ಸುಹಾಸ್ ಶೆಟ್ಟಿಯ ಮೇಲೆ 5 ಪ್ರಕರಣಗಳು ಇತ್ತು. ಈ ಒಂದು ಏನು ಹೇಳ್ತಾರೆ, ಈ ತರ ಒಂದು ಕೊಲೆ ಅಂದ್ರೆ ಪ್ರತಿಕಾರಕ್ಕಾಗಿ, ದ್ವೇಷಕ್ಕಾಗಿ ಕೊಲೆಗಳು 2017ರಿಂದ ನಡೀತಾ ಇದೆ ಮಂಗಳೂರಿನಲ್ಲಿ. 2017ರಿಂದ 2025ರವರೆಗೂ ಈ ಒಂದು ಕೊಲೆಗಳು, ದ್ವೇಷದ ಕೊಲೆಗಳು ಅದು ನಡೀತಾ ಇದೆ. ಸುಹಾಸ್ ಶೆಟ್ಟಿ ಈ ಒಂದು ಕೊಲೆ ಮಂಗಳೂರಿನ ಜನರು ಬೆಚ್ಚು ಬೀಳುವಂತೆ ಮಾಡಿದೆ. 5 ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ರೌಡಿ ಶೀಟರ್ ಸುಹಾಸ್ ಮಂಗಳೂರು ನಗರದಲ್ಲೇ 4 ಪ್ರಕರಣದಲ್ಲಿ ಆರೋಪಿಯಾಗಿದ್ದ. ಈ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಶ್ರೀರಾಮ್ ಸೇನೆ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಮಂಗಳೂರಿನಲ್ಲಿ ನಡೆದಂತಹ ಈ ಒಂದು ಘಟನೆ ಏನ್ ಹೇಳ್ತೀರಿ? ನೋಡಿ, ಇದೊಂದು ಅತ್ಯಂತ ಬರ್ಬರವಾದಂತಹ ಕೊಲೆ. ಇದು ಈ ರೀತಿಯ ಕೊಲೆ ಹಿಂಸೆ ಮಾಡುವಂತಹ ಪ್ರವೃತ್ತಿ ಇರುವಂತವರು ರಾಕ್ಷಸರವರು, ಮನುಷ್ಯರಲ್ಲೇ ಅಲ್ಲವರು. ಸೊ ಇದು ಇಸ್ಲಾಮಿಕ್ ಮಾನಸಿಕತೆ ಯಾವ ರೀತಿ ಇರುತ್ತೆ ಅಂತನ್ನುವಂತ ತೋರಿಸುತ್ತೆ. ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಇದಕ್ಕೆ ಶೂಟ್ ಅಟ್ ಸೈಟ್ ಅಂದ್ರೆ ಅವ್ರನ್ನ ಇಮಿಡಿಯೇಟ್ ಶೂಟ್ ಮಾಡೇ ಸಾಯಿಸ್ಬೇಕು. ಕೋರ್ಟು, ಜೈಲು, ಬೇಲು ಅನ್ನುವಂಥದ್ದು ಪ್ರಕ್ರಿಯೆ ಆಗಬಾರದು. ಇಲ್ಲಾದ್ರೆ ಈ ರೀತಿಯ ಘಟನೆಗಳು ಮರುಕಳಿಸ್ತಾನೆ ಇರ್ತವೆ. ಪಹಲ್ಗಾಮ್ ಇನ್ನೂ ಜೀವಂತ ಇದ್ದಂತ ಸಮಯದಲ್ಲಿ ಇವರು ಸೊಕ್ಕಿನಿಂದ ವರ್ತನೆ ಮಾಡ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಬಂದಿದೆ? ಕಾನೂನು ಇಲ್ಲ, ಅವ್ರಿಗೆ ಭಯ ಇಲ್ಲ, ಏನೂ ಇಲ್ಲದಂತ ಸಮಯದಲ್ಲಿ ಈ ರೀತಿ ಕುಕೃತ್ಯ ಮಾಡ್ತಾರೆ ಅಂತಂದ್ರೆ ಸೊ ಇವರಿಗೆ ಈ ಬೇರೆ ದಾರಿನೇ ಇಲ್ಲ, ಶೂಟ್ ಮಾಡಬೇಕಾದ ಒಂದೇ ಉತ್ತರ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಓಕೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರವೀಣ್ ನೆಟ್ಟಾರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು ಸರ್. ಸರಿ, ಪ್ರವೀಣ್ ನೆಟ್ಟಾರ್ ಕೊಲೆ ಆದ ನಂತರ ಇನ್ನೊಂದು ಕೊಲೆ ಆಯ್ತು. ಅದು ಪ್ರವೀಣ್ ನೆಟ್ಟಾರ್ ಕೊಲೆ ಹಿನ್ನೆಲೆಯಲ್ಲಿ ಮಾಡಿದಂತ ಅಪರಾಧ ಏನು, ತಪ್ಪೇನು? ಅವ್ರೇನ್ ಹಿಂದೂ ಸಂಘಟನೆ ಮಾಡಬಾರ್ದ? ಹಿಂದೂಗಳ ಜಾಗೃತಿ ಮೂಡಿಸಬಾರ್ದ? ಗೋರಕ್ಷಣೆ ಮಾಡಬಾರ್ದ? ಸೊ ಅದು ಮಾಡಿದ್ದಕ್ಕೆ ಅವನನ್ನು ಕೊಲೆ ಮಾಡ್ತಾರೆ ಅಂತಂದ್ರೆ ಯಾವ ಮಾನಸಿಕತೆ ಇದೆ ಇವ್ರದ್ದು? ಸೊ ಅದರ ನಂತರ ಆದಂತ ಘಟನೆಗೂ ಅದಕ್ಕೆ ಒಂಥರ ಸೇಡ್ ತೀರ್ಸ್ಕೊಳ್ಳುವಂತ ಮಾನಸಿಕತೆಯಿಂದ ಆದಂತ ಘಟನೆ ಅಂತ ಅನ್ಸುತ್ತೆ. ಇನ್ನು ಕೋರ್ಟ್ ನಲ್ಲಿ ನಡೀತಾ ಇದೆ. ಸೊ ಇದಕ್ಕೆ ಈ ರೀತಿಯ ಇವತ್ತು ಇಸ್ಲಾಮಿಕ್ ಬರೀ ಈಗಲ್ಲ, ಸಾವಿರಾರು ವರ್ಷದಿಂದ ಇದನ್ನೇ ಮಾಡ್ತಾ ಬಂದಿದೆ. ಇಡೀ ಜಗತ್ತಿಗೆ ಕಂಟಕ ಆಗಿದ್ದಾರೆ ಇವರು. ಸೊ ಇಡೀ ಜಗತ್ತಿಗೆ ಕಂಟಕ ಆಗಿದ್ದಾರೆ. ಶಾಂತಿ ಅನ್ನುವಂತಹದ್ದು ಇಲ್ಲೇ ಇಲ್ಲ. ಇವರು ನೇರವಾಗಿ ಬರೀ ಕೊಲೆ, ಸುಲಿಗೆ, ದರೋಡೆ, ಗಲಭೆಗಳು ಇವೇ ನಡೀತಾ ಇದಾವೆ. ಅದಕ್ಕೆ ಚೀನಾದಿಂದ ಅವ್ರನ್ನ ಒದ್ದು ಹೊರಗೆ ಹಾಕ್ತಾ ಇದ್ದಾರೆ. ಜಪಾನ್ ನಲ್ಲಿ ಅವ್ರಿಗೆ ಪ್ರವೇಶ ಇಲ್ಲ. ಇವತ್ತು ಈ ರೀತಿಯ ಮಾನಸಿಕತೆ ಇರುವಂತದ್ದು ಯೋಚನೆ ಮಾಡ್ಬೇಕು, ಅವರು ಗಂಭೀರವಾಗಿ ಯೋಚನೆ ಮಾಡ್ಬೇಕು. ಇನ್ನೊಂದು ವಿಚಾರ ಏನು ಅಂತಂದ್ರೆ, ನಿಮ್ ಪ್ರಕಾರ ಏನ್ ಹೇಳ್ತೀರಾ ಸರ್? ಈ ಒಂದು ಕೊಲೆ ಮಾಡಿದವರು ಏನ್ ಮಾಡ್ಬೇಕು ಅವ್ರನ್ನ? ಅಲ್ಲ, ಈಗ ಕೊಲೆ ಮಾಡಿದಂತವ್ರನ್ನ ಇಮಿಡಿಯೇಟ್ ಶೂಟೇ ಮಾಡ್ಬೇಕು, ಬೇರೆ ದಾರಿನೇ ಇಲ್ಲ. ಯಾಕಂದ್ರೆ ಕೋರ್ಟು ಸುಮ್ಮನೆ ಎಳಿತಾ ಇರುತ್ತೆ. 10 ವರ್ಷ 20 ವರ್ಷ ಎಳ್ಕೊಂಡು ಹೋಗುತ್ತೆ. ಇನ್ನೂ ಬೇಕಾದಷ್ಟು ಘಟನೆಗಳಾಗಿರ್ತವೆ. ಈ ಕೊಲೆಗಡಿಗರಿಗೆ ಭಯೋತ್ಪಾದಕ ಭಯನೇ ಇಲ್ಲ. ಅವ್ರಿಗೆ ಯಾವುದೇ ರೀತಿಯ ಭಯ ಇಲ್ಲದ ಪರಿಣಾಮದಿಂದ ಮೇಲಿಂದ ಮೇಲೆ ಇಂಥ ಘಟನೆಗಳಾಗ್ತಾ ಇದಾವೆ. ಸೊ ಘಟನೆಗಳಾಗಬಾರ್ದು ಅಂತಂದ್ರೆ ಅವ್ರಿಗೊಂಥರ ಭಯ ವಾತಾವರಣ ಸೃಷ್ಟಿ ಆಗ್ಬೇಕಲ್ಲ, ಅದಿಲ್ಲೇ ಇಲ್ಲ. ಓಕೆ, ಇನ್ಸ್ಟಾಗ್ರಾಮ್ ನಲ್ಲಿ ಇವರ ಕೊಲೆ ಮಾಡೋಕ್ಕಿಂತ ಮುಂಚೆ, ಸುಹಾಸ್ ಕೊಲೆ ಮಾಡೋಕ್ಕಿಂತ ಮುಂಚೆ ಟಾರ್ಗೆಟ್ ಅಂತ ಹೇಳಲ್ಲ ಬರ್ಕೊಂಡಿರೋದು, ಅಥವಾ ಇವರು ಕೊಲೆ ಆದ ನಂತರ ಟಾರ್ಗೆಟ್ ಕಂಪ್ಲೀಟ್ ಆಯ್ತು ಅನ್ನುವಂಥದ್ದೆಲ್ಲ ಬರ್ಕೊಂಡಿರೋದು, ಈ ನಡೆಗೆ ಬಗ್ಗೆ ಏನ್ ಹೇಳ್ತೀರಿ? ಅವರು ಇವರನ್ನು ಕೊಲೆ ಮಾಡ್ಬೇಕಂತ ಹೇಳಿ ಪೂರ್ವ ಯೋಜಿತ ಸಿದ್ಧತೆ ಮಾಡಿದ್ದಾರೆ ಅವರು, ಮತ್ತು ಒಂದು ಸೂಚನೆನೂ ಕೊಟ್ಟಿದ್ದಾರೆ. ಸ್ವಲ್ಪ ಸುಹಾಸ್ ಶೆಟ್ಟಿ ಸ್ವಲ್ಪ ಅಲಕ್ಷ್ಯ ಮಾಡಿದ್ರು ಅಂತ ಅನ್ಸುತ್ತೆ ಈ ಸಂದರ್ಭದಲ್ಲಿ. ಅಲ್ಲ, 1 ವರ್ಷದ ಹಿಂದೆ ಜಾಮೀನಿನ ಮೂಲಕ ಹೊರಗೆ ಬಂದಿದ್ರು ಅವರು. ಅದೇ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ನೆಕ್ಸ್ಟ್ ಇದು ಅಂತ ಹೇಳಿ ಏನೋ ಒಂದು ಹೇಳಿದ್ದಾರೆ, ಟಾರ್ಗೆಟ್ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ನಡೀತಾ ಇದೆ. ಸ್ವಲ್ಪ ಎಚ್ಚರಿಕೆ ವಹಿಸಿ ಆಗಿದ್ರೆ ಉಳಿತಿದ್ರು. ಈಗ ಅದು ಕೊಲೆಗೆ ಅಂತ್ಯ ಆಯ್ತು.
ಇಂತಹ ಸಂದರ್ಭದಲ್ಲಿ ನಾನು ಹೇಳೋದು, ಕೋರ್ಟು ಕೂಡ ಇವರಿಗೆ ವೆಪನ್ ತಗೊಳಕ್ಕೆ ಪರ್ಮಿಷನ್ ಕೊಡಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟು ಕೊಡಲ್ಲ, ಒಬ್ಬ ಇದಿದ್ದಾನಂತ ಹೇಳಿ. ಆದ್ರೆ ನಾನು ಹೇಳೋದು, ಇಂಥವ್ರಿಗೆ ಬೆದರಿಕೆ ಇರುವಂತವ್ರಿಗೆ ಕೋರ್ಟ್ ಪರ್ಮಿಷನ್ ಕೊಡ್ಬೇಕು, ಅವ್ರಿಗೆ ರಕ್ಷಣೆಗೋಸ್ಕರ ಆದ್ರೂ ಕೊಡ್ಬೇಕು. ತಪ್ಪಿತಸ್ಥರಿದ್ರೆ ಬೇಕಾದ್ರೆ ಅವರಿಗೆ ಶಿಕ್ಷೆ ಕೊಡ್ಲಿ, ಆದ್ರೆ ರಕ್ಷಣೆಗೋಸ್ಕರ ಅವರಿಗೆ ವೆಪನ್ ಕೊಡುವಂತ ಆಗ್ಬೇಕು ಅಂತ ಅನ್ನುವಂಥದ್ದು ನಾನು ಹೇಳ್ತೇನೆ. ಓಕೆ, ಸುಹಾಸ್ ಅವರು ಈ ಹಿಂದೆ ಒಂದು ಕೇಸ್ನಲ್ಲಿ ಶಿಕ್ಷೆನ ಅನುಭವಿಸಿದ್ರು, ಅದು ಕೂಡ ಮುಖ್ಯ ಆರೋಪಿಯಾಗಿದ್ರು. ಅದು ಕೂಡ ಒಂದು ಕೊಲೆ ವಿಚಾರಕ್ಕೆ, ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಮುಖ್ಯ ಆರೋಪಿಯಾಗಿದ್ರು. ಓಕೆ, ಅದಾದ ನಂತರ ಇವರ ಕೊಲೆ ಆಗತ್ತೆ. ನೋಡಿ, ಆ ಕೊಲೆಗೆ ಮೊದಲನೇ ಆರೋಪಿ ಅನ್ನುವಂಥದ್ದು ಆರೋಪದ ಪಟ್ಟಿಯಲ್ಲಿ ಇದೆ, ಇನ್ನೂ ಅಪರಾಧಿ ಅಲ್ಲ ಅವರು. ಒಂದು. ಇನ್ನು ಎರಡನೇದು, ಇಲ್ಲಿವರೆಗೆ ಈ ಹಿಂದೂಗಳ ಕೊಲೆ, ಹಿಂದೂಗಳ ಮನೆ ಲೂಟಿ, ಹಿಂದೂಗಳ ಮನೆ ಬೆಂಕಿ ಹಚ್ಚೋದು, ಮುರ್ಷಿದಾಬಾದ್ ಇರ್ಬೋದು, DG ಹಳ್ಳಿ, KG ಹಳ್ಳಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಇಂತ ನೂರಾರು ಘಟನೆಗಳು ಹಿಂದೂಗಳ ಮೇಲೆ ಆಗ್ತಾ ಇರುವಂತದ್ದು. ಎಲ್ಲಿವರೆಗೆ ಸಹನೆ? ಭಟ್ಕಳ ಒಂದೇ ತಾಲೂಕಿನಲ್ಲಿ 22 ಹಿಂದೂ ನಾಯಕರ ಕೊಲೆ ಆಗಿದೆ. ಕೇರಳದಲ್ಲಿ 800 ನಾಯಕರ ಕೊಲೆ ಆಗಿದೆ. ಸೊ ಈ ಮಾನಸಿಕತೆ ಎಲ್ಲಿವರೆಗೆ ಇದು? ಎಲ್ಲಿವರೆಗೆ ಸಹನೆ? ಸೊ ಒಂದಿಲ್ ಸಲ ತಿರುಗಿ ಬೀಳುವಂತ ಮಾನಸಿಕತೆ ಬಿದ್ದಿದೆ. ಅದನ್ನ ಫಾಸಲ್ ಅನ್ನುವಂತ ವ್ಯಕ್ತಿನ ಕೊಲೆ ಮಾಡಿದ್ದಾರೆ. ಇದು ಇವರೇ ಮಾಡಿದಾರೆ ಬಿಟ್ಟಿದ್ದಾರೆ ಅನ್ನೋದು ಇನ್ನೂ ಕೋರ್ಟ್ ಸಿದ್ಧ ಆಗಿಲ್ಲ, ಇನ್ನೂ ನಡೀತಾ ಇದೆ ಕೇಸ್ ಅದು. ಆದ್ರೆ ಮಿತಿ ಮೀರಿ ಹೋಗುತ್ತಲ್ಲ, ಸಹನೆಗೂ ಒಂದು ಮಿತಿ ಇರುತ್ತೆ. ಸೊ ಆ ಮಿತಿ ಮೀರಿದ ಮೇಲೆ ತಕ್ಷಣ ಇರುವೆ ನೀವು ತುಳಿದಾಗ ಕೂಡ ಅದನ್ನ ತಾನು ಸೇಡು ತಿರ್ಸ್ ಕತ್ಸುತ್ತೆ. ಅದು ಒಂದ್ ಸಣ್ಣ ಇರುವೆ ಅದಕ್ಕೆ ಸೇಡು ತಿರ್ಸ್ಕೊಳುತ್ತೆ. ಅಂದ್ರೆ ನಾವು ನಮ್ಮ ಹಿಂದೂ ಸಮಾಜಕ್ಕೆ ಎಷ್ಟು ರೀತಿಯಿಂದ ಅಪಮಾನ, ಅಪಪ್ರಚಾರ, ಕೊಲೆ, ಸುಲಿಗೆ. ಪ್ರಕಾರ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತನಾ? ಹೌದು, ಅದು ಅವರು ಇಸ್ಲಾಂನಲ್ಲಿ ಇದೆ. ಅದು ನಾನ್ ಮುಸ್ಲಿಮ್ಸ್ ಅಂತ ಅನ್ನುವಂಥವ್ರು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲರನ್ನು ಕೊಲ್ಲು, ಅವ್ರನ್ನ ಹೊಡಿ, ಅವ್ರು ಇಸ್ಲಾಂ ಮಾಡು, ಮತಾಂತರ ಮಾಡು, ಇದೇ ಹೇಳುತ್ತೆ. ಸೊ ಇದು ನಮ್ಮ ದೇಶದಲ್ಲಿ ಹಿಂದೂಗಳಿದ್ದಾರೆ, ಬೇರೆ ದೇಶದಲ್ಲಿ ಕ್ರಿಶ್ಚಿಯನ್ರಿದ್ದಾರೆ, ಇನ್ನು ಯಹೂದಿಗಳಿದ್ದಾರೆ. ಹೀಗೆ ಎಲ್ಲೆಲ್ಲಿ ಅವರು ನಾನ್ ಮುಸ್ಲಿಮ್ಸ್ ಅಂತ, ಹಿಂದೂ ಮುಸ್ಲಿಂ ಅಲ್ಲದೇ ಇರುವಂತವ್ರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ಇದು ನಡೀತಾನೆ ಇದೆ, ಇಡೀ ಜಗತ್ನಲ್ಲಿದೆ, ನಮ್ಮಲ್ಲಿ ಮಾತ್ರ ಅಲ್ಲ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಈ ಒಂದು ಕೃತ್ಯ ಏನಿದೆ ಇದು ಮಂಗಳೂರಿನ ಜನರು ಬೆಚ್ಚಿ ಬೀಳುವಂತೆ ಮಾಡಿದೆ. ಸುಹಾಸ್ ಶೆಟ್ಟಿ ಅವರ ಮೇಲೂ ಕೂಡ ಪ್ರಕರಣ ಇತ್ತು, 5 ಪ್ರಕರಣಗಳು ಇತ್ತು. ಅವರು ಕೂಡ ಶಿಕ್ಷೆಯನ್ನು ಅನುಭವಿಸಿದ್ರು, ಹಾಗೆ ಅವರು ಕೂಡ ಕೇಸ್ಗಳಲ್ಲಿ ಭಾಗಿಯಾಗ್ತಾ ಇದ್ರು. ಆ ಒಂದು ಕಾರಣಕ್ಕೆ ಈಗ ನಿಷೇಧಾಜ್ಞೆ ಜಾರಿಯೂ ಕೂಡ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೇ 5ನೇವರೆಗೂ ಕೂಡ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ದಕ್ಷಿಣ ಕನ್ನಡದಲ್ಲಿ ಮದ್ಯ ಮಾರಾಟ ಬಂದ್. ಮಂಗಳೂರಿನಲ್ಲಿ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಕೊಲೆ. ನಾಳೆ ಬೆಳಗ್ಗೆ 6 ಗಂಟೆಯವರೆಗೆ ಮದ್ಯ ಮಾರಾಟ ಬಂದ್. ಕಾನೂನು ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ ಬಂದ್ ಮಾಡಲಾಗ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮದ್ಯ ಮಾರಾಟ ಬಂದ್. ಎಸ್, ಹೌದು, ಮಂಗಳೂರಿನಲ್ಲಿ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಕೊಲೆಯಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಬೆಳಿಗ್ಗೆ 6 ಗಂಟೆಯವರೆಗೆ ಮದ್ಯ ಮಾರಾಟ ಕೂಡ ಬಂದ್ ಮಾಡಲಾಗ್ತಾ ಇದೆ. ಎಣ್ಣೆ ನಿಷೇಧ ಯಾರು ಏನು ಮಾಡಬಾರ್ದಲ್ಲ, ಕಾನೂನು ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ ಈ ಒಂದು ಬಂಧನ ಮಾಡಲಾಗ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮದ್ಯ ಮಾರಾಟವನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗ್ತಾ ಇದೆ. ಇವರಿವರ ದ್ವೇಷಕ್ಕೆ, ಇವರವರ ಪ್ರತಿಕಾರಕ್ಕೆ ಯಾರೋ ಎಣ್ಣೆ ಕುಡ್ಕೊಂಡು ಹೋಗಿ ಮತ್ತೊಂದು ಕೊಲೆ ಆಗಬಾರದು ಎನ್ನುವಂತಹ ಕಾರಣಕ್ಕಾಗಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಈ ಒಂದು ಕೆಲಸವನ್ನ ಮಾಡಲಾಗ್ತಾ ಇದೆ. ಅಂದ್ರೆ ನಾಳೆ 6 ಗಂಟೆ ಅದುವರೆಗೂ ಕೂಡ ಬಂದ್ ಮಾಡಲಾಗ್ತಾ ಇದೆ. ಎಣ್ಣೆ ಅಂಗಡಿ ಬಾಗ್ಲಾಗ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆಯ ಕಾಪಾಡುವ ಸಲುವಾಗಿ ಕೆಲಸವನ್ನ ಮಾಡಲಾಗ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮದ್ಯ ಮಾರಾಟ ಸಂಪೂರ್ಣವಾಗಿ ಬಂದಾಗಿರುತ್ತೆ. ಯಾಕಂತಂದ್ರೆ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಬೆಳಿಗ್ಗೆ 6 ಗಂಟೆಯವರೆಗೂ ಕೂಡ ಮದ್ಯ ಮಾರಾಟ ನಿಷೇಧವಾಗಿದೆ.
ಎಸ್, ನಾಳೆ ಬೆಳಗ್ಗೆ 6 ಗಂಟೆಯವರೆಗೆ ಮದ್ಯ ಮಾರಾಟ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತಹ ಸಲುವಾಗಿ ಈ ಒಂದು ಕೆಲಸವನ್ನ ಮಾಡಲಾಗ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮದ್ಯ ಮಾರಾಟವನ್ನ ಸಂಪೂರ್ಣ ಬಂದ್ ಮಾಡಲಾಗ್ತಾ ಇದೆ. ಮಂಗಳೂರಿನಲ್ಲಿ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದ್ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೇ 5ರವರೆಗೆ ನಿಷೇಧಾಜ್ಞೆ ಕೂಡ ಜಾರಿ ಮಾಡಲಾಗಿದೆ. ಹಾಗೆ ರೌಡಿ ಶೀಟರ್ ಕೊಲೆ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡವನ್ನ ಬಂದ್ ಮಾಡಲಾಗ್ತಾ ಇದೆ. ವಾಹನಗಳ ಓಡಾಟ ಸಂಪೂರ್ಣ ಸ್ತಬ್ಧವಾಗಿರುತ್ತೆ. ಯೂನಿವರ್ಸಿಟಿ ಕಾಲೇಜಿನ ಬಳಿ ಕಲ್ಲು ತೂರಾಟ ಕೂಡ ನಡೆದಿದೆ. ಖಾಸಗಿ ಬಸ್ ಕಲ್ಲು ತೂರಾಟ ಮಾಡಿದ್ದಾರೆ ಕಿಡಿಗೇಡಿಗಳು. ಆ ಒಂದು ನಿಟ್ಟಿನಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಎಲ್ಲಿವರೆಗೆ ಅಂತಂದ್ರೆ ಮೇ 5ರವರೆಗೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಅಂದ್ರೆ ಮಂಗಳೂರು ಹೆಂಗಾಗ್ಬಿಟ್ಟಿದೆ ಈಗ ಅಂತಂದ್ರೆ ಭಯದಲ್ಲಿ ಬದುಕುವಂತಹ ಪರಿಸ್ಥಿತಿ ಮಂಗಳೂರಿನ ಜನರಿಗೆ ಬಂದಿದೆ. ಯಾಕಂತಂದ್ರೆ ಈಗ ಬಂದ್ ಮಾಡಿದ್ರೆ, ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ರೆ ಜನಸಾಮಾನ್ಯರಿಗೆ ಕಷ್ಟ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ 5ನೇ ತಾರೀಕುವರೆಗೂ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಜನರು ಕೂಡ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಹಾಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಸಲುವಾಗಿ ಎಣ್ಣೆ ಅಂಗಡಿ ಕೂಡ ಬಂದ್ ಮಾಡಲಾಗಿದೆ.